ಸ್ವಸ್ತಿ ಫೌಂಡೇಶನ್ ವತಿಯಿಂದ ಆಯೋಜಿಸಲಾದ ಸ್ವಸ್ತಿ ಕಲಾವೈಭವ 2026 ಹಾಗೂ ಕ್ರಿಯೇಟಿವ್ ಟೀಚರ್ಸ್ ಅವಾರ್ಡ್ಸ್ ಕಾರ್ಯಕ್ರಮವು ಬೆಂಗಳೂರಿನ ಕೊಂಡಜ್ಜಿ ಬಸಪ್ಪ ಆಡಿಟೋರಿಯಂನಲ್ಲಿ ಅದ್ಧೂರಿಯಾಗಿ ನಡೆಯಿತು. ಬೆಳಿಗ್ಗೆ 9:05 ಆರಂಭಗೊಂಡ ಕಾರ್ಯಕ್ರಮದಲ್ಲಿ ಕರ್ನಾಟಕದ ವಿವಿಧ ಭಾಗಗಳಿಂದ ಆಗಮಿಸಿದ್ದ ವಿಶೇಷ ಅಗತ್ಯಗಳಿರುವ ಮಕ್ಕಳು ಹಾಗೂ ಯುವಜನರು ಉತ್ಸಾಹದಿಂದ ಭಾಗವಹಿಸಿದರು. ನೃತ್ಯ, ಸಂಗೀತ, ನಾಟಕ, ಚಿತ್ರಕಲೆ ಸೇರಿದಂತೆ ವಿವಿಧ ಕಲಾಪ್ರಕಾರಗಳ ಮೂಲಕ ಅವರು ತಮ್ಮಲ್ಲಿರುವ ಅದ್ಭುತ ಪ್ರತಿಭೆಯನ್ನು ಅನಾವರಣಗೊಳಿಸಿದರು. ಪ್ರತಿಯೊಂದು ಪ್ರದರ್ಶನದಲ್ಲೂ ಮಕ್ಕಳ ಆತ್ಮವಿಶ್ವಾಸ, ಪರಿಶ್ರಮ, ಧೈರ್ಯ ಮತ್ತು ಸಾಧಿಸುವ ಛಲ ಸ್ಪಷ್ಟವಾಗಿ ವ್ಯಕ್ತವಾಯಿತು. ಇದು ಏನಂದರೆ ವಿಶೇಷಚೇತನ ಮಕ್ಕಳು ಆಲ್ ಓವರ್ ಕರ್ನಾಟಕದಿಂದ ಅವ್ರಿಗಿರೋ ಟ್ಯಾಲೆಂಟ್ನ ತೋರ್ಸೋಕ್ಕೆ ಇಲ್ಲಿ ಬಂದಿದ್ದಾರೆ. ಅವ್ರಿಗೆ ಇನ್ಬಿಲ್ಟ್ ಟ್ಯಾಲೆಂಟ್ ಆಗಿ ಡ್ಯಾನ್ಸ್, ಡ್ರಾಮಾ ಅದನ್ನು ತುಂಬ ಅಚ್ಚುಕಟ್ಟಾಗಿ ಮಾಡ್ತಾರೆ, ಇಂಟ್ರೆಸ್ಟ್ ಆಗಿ ಮಾಡ್ತಾರೆ. ಅವ್ರಿಗೊಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡಬೇಕು ಅಂತೇಳಿ ಸ್ವಸ್ತಿ ಫೌಂಡೇಶನ್ ಅವರು ಕಳೆದ 12 ವರ್ಷಗಳಿಂದ ನಡೆಸ್ಕೊಂಬರ್ತಾ ಇದ್ವಿ. ಸೊ ಲಾಸ್ಟ್ ಟೈಮ್ ನಾವು ಸುಮಾರು ಒಂದು 1200 ಮಕ್ಕಳು ನಾವು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಈ ಸತಿ 750 ಮಕ್ಕಳನ್ನ ಪಾರ್ಟಿಸಿಪೇಟ್ ಮಾಡಿಸ್ತಾ ಇದ್ದೀವಿ. ಅದು ರಿಸ್ಟ್ರಿಕ್ಷನ್ ಮಾಡಿದ್ವಿ, ಅದಕ್ಕೋಸ್ಕರ ಕಡಿಮೆ ಜನ ಇದೆ, ಟೈಮ್ ಇಲ್ಲ ಇರೋದ್ರಿಂದ. ಸೊ ಇದರಲ್ಲಿ ನಾವು ಪರಿಸರದ ಬಗ್ಗೆ ಕಾನ್ಸೆಪ್ಟ್ ಕೊಟ್ಟಿದ್ವಿ. ಈ ಒಳ್ಳೆ ಮಕ್ಕಳ ಮೂಲಕ ಒಳ್ಳೆ ವಿಷಯನ ಮುಟ್ಟಿಸ್ಬೇಕು ಜನರಿಗೆ ಅಂತೇಳಿ ಪರಿಸರದ ಬಗ್ಗೆ ಒಂದು ಅರಿವು ಮೂಡಿಸ್ಬೇಕು ಮತ್ತು ಅವ್ರ ಮೂಲಕ ಬೇರೆಯವ್ರಿಗೆ ಅರಿವು ಮೂಡಿಸ್ಬೇಕು ಅಂತೇಳಿ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಇದರಲ್ಲಿ ಡ್ಯಾನ್ಸು, ಡ್ರಾಮಾ, ಮ್ಯೂಸಿಕ್ಕು, ಫ್ಯಾನ್ಸಿ ಡ್ರೆಸ್ ಮೂಲಕ ಪಂಚಭೂತ ಸಂಬಂಧಪಟ್ಟಿದ್ದನ್ನು ಅವರು ಪರ್ಫಾರ್ಮ್ ಮಾಡ್ತಾರೆ ಇವತ್ತು. ಓಕೆ, ಇದ್ರ ಜೊತೆ ನೀವೇನೋ ಪ್ರಶಸ್ತಿ ಪತ್ರಗಳನ್ನು ಕೊಡೋದಾಗಲಿ ಮತ್ತು ಏನಾದರೂ ವಿನ್ನರ್ ಏನಾದರೂ ಟ್ರೋಫಿ ಏನಾದರೂ ಇದೆಯಾ ಹಾಗೇನಾದರೂ? ಹೌದು. ಸೊ ಇದರಲ್ಲಿ ಏನಂದರೆ ಎಲ್ಲ ಮಕ್ಕಳು ನಾವು ವಿನ್ನರ್ ಹತ್ರ ನೋಡ್ತೀವಿ. ಆದರೆ ಒಂದು ಸ್ವಲ್ಪ ಕ್ರಿಯೇಟಿವಿಟಿ ಅಂತ ಇರುತ್ತಲ್ಲ, ಕೆಲ ಸ್ವಲ್ಪ ಇನ್ನೂ ಎಕ್ಸ್ಟ್ರಾ ಎಫೆಕ್ಟ್ ಆಗಿರ್ತಾರಲ್ಲ, ಅವ್ರಿಗೋಸ್ಕರ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್ ಅಂತ ಮಾಡಿದ್ದೀವಿ. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಪ್ರೈಸ್ ಸಿಗುತ್ತೆ. ಅದನ್ನು ಅವ್ರಿಗೆ ಎನ್ಕರೇಜ್ ಮಾಡಬೇಕು, ಇದರಿಂದ ಒಂದು ಅಟೆನ್ಷನ್ ಸಿಗುತ್ತೆ ಅನ್ನೋದು ಒಂದು ಮೋಟಿವೇಶನಿಂದ ಇದನ್ನು ಮಾಡ್ತಾ ಬರ್ತಾರೆ. ಫೌಂಡೇಶನ್ ಜೊತೆ ಅವರಿಗೆ ನಮ್ಮಿಂದ ಏನು ಸಹಾಯ ಆಗಿ ಇದರಿಂದ ಮಕ್ಕಳ ಡೆವಲಪ್ಮೆಂಟಲ್ಲಿ ಏನೇನು ಆಗಬೇಕು ಅಂತ ಅದಕ್ಕೋಸ್ಕರ ಸಹಾಯ ಮಾಡ್ತಾಯಿದ್ದೀವಿ ಅಷ್ಟೇ. ಆಮೇಲೆ ಈ ಪ್ರೋಗ್ರಾಮ್ನ ಯಾರು ನೋಡಿದರೆ, ಲೈವ್ ಪ್ರೋಗ್ರಾಮ್ ನೋಡಿದರೆ ನಿಮಗೆ ಆ ಮಕ್ಕಳು ಈ ಥರ ಅವರಿಗೆ ನ್ಯೂನತೆ ಇದೆ ಅನ್ನೋದೇ ಗೊತ್ತಾಗಲ್ಲ. ಅಂದರೆ ನಮಗೆ ಅನಿಸುತ್ತೆ ನಮಗೆ ನ್ಯೂನತೆ ಇದೆ, ಈ ಮಕ್ಕಳಿಗೆ ಏನು ನ್ಯೂನತೆ ಇಲ್ಲ ಅನ್ನೋದೇ ಒಂಥರ ಅಷ್ಟೊಂದು ಆ್ಯಕ್ಟಿವಿಟಿ ಇರುತ್ತೆ. ಅದು ತುಂಬ ಸಮಾಜಕ್ಕೆ ನಮಗೆ ಅರ್ಥ ಆಗಬೇಕದು. ಈ ಥರ ಮಕ್ಕಳಿಂದನೂ ಇಷ್ಟೊಂದು ಕ್ರಿಯೇಟಿವಿಟಿನ ತರ್ಬೋದು ಅಂತ. ನಾವು ಎಲ್ಲ ಚೆನ್ನಾಗಿರೋರು ಮಾಡಿದರೆ ಏನು ತೊಂದರೆ ಇಲ್ಲ, ಅದೆಲ್ಲ ನಾರ್ಮಲ್ ಅದು. ಆದರೆ ಇಲ್ಲಿ ಕೂತ್ಕೊಂಡು 5 ನಿಮಿಷ ನೀವು ನೋಡಿದಾಗ ಆ ಮಕ್ಕಳು ಆ ಥರದ್ದು ನ್ಯೂನತೆ ಇಲ್ಲ ಅಂತ ಅನಿಸ್ಬಿಡುತ್ತೆ ನಮಗೆ. ಅಂದರೆ ಅದಕ್ಕೆ ಕಾರಣಕರ್ತರು, ಅದನ್ನು ಟ್ರೈನ್ ಮಾಡೋರು ಮುರುಗನ್ ಸಂಸ್ಥೆಯಿಂದ ಸುಮಾರು ಟೀಚರ್ಸ್ ಇದ್ದಾರೆ. ಅದಕ್ಕೋಸ್ಕರ ಈ ಸರ್ತಿ ಅವರು ಟೀಚರ್ಸ್ಗೂ ಒಂದು ಪ್ರಶಸ್ತಿ ಕೊಡಬೇಕು ಅಂತ, ಅದು ಒಂದು ಒಳ್ಳೆ ಉದ್ದೇಶ. ಅದು ಅದರಿಂದ ಟೀಚರ್ಸ್ಗಳಿಗೂ ಒಂದು ಸ್ಫೂರ್ತಿ ಬರುತ್ತೆ. ಅಂದರೆ ನಾವು ಏನೋ ಸುಮ್ಮನೆ ಸಂಬಳಕ್ಕೆ ಕೆಲಸ ಮಾಡ್ತಾ ಇದ್ದೀವಿ ಅಂತಲ್ಲ. ಆಮೇಲೆ ಯಾರೇ ಆದರೂ ಈ ಥರ ಸಂಸ್ಥೆಗೆ ಬರೋರು ಅವ್ರಿಗೆ ಅದು ಪ್ಯಾಷನ್ ಇರಬೇಕು. ಅವರಷ್ಟೇ ಬರೋಕ್ಕೆ ಸಾಧ್ಯ, ಇನ್ಯಾರೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಎಲ್ಲರೂ ದುಡ್ಡೇ ಬೇಕು, ಸಂಬಳ ನಮ್ಮ ಸಂಸ್ಥೆ ಅಂತಲೇ ಹೇಳ್ತೀವಿ, ಯಾಕೆಂದರೆ ನಾವು ಅದ್ರ ಜೊತೆ ಇರೋದ್ರಿಂದ. ಫೌಂಡೇಶನ್ ಚೇರ್ಮನ್ ಸರ್ ತಾವು, ಫೌಂಡರ್ ಸೆಕ್ರೆಟರಿ ಮಿಸ್ಟರ್ ಮುರುಗನ್ ಅಂತ ನಾನೇ ನಡೆಸ್ತಾ ಬರ್ತಾ ಇದ್ದೀನಿ. ಕಳೆದ 12 ವರ್ಷಗಳಿಂದ ನಡೆಸ್ತಾ ಬರ್ತಾ ಇದ್ದೀನಿ. ಇವರು ಬೆಂಬಲಗಳೇ ನಮಗೆ ಅಡ್ವೈಸರಿ ಕಮಿಟಿಯಲ್ಲಿ ಇರೋರಿಂದ ಕೃಷ್ಣಮೂರ್ತಿ ಸರ್ ಮತ್ತು ಮಹೇಂದ್ರ ಸರ್ ಅವ್ರ ತಂದೆ ಆಗಿ ಇವರು ಮತ್ತು ಇಬ್ಬರು ಎರಡು ಪರಂಪರೆ 5 ತಲೆಮಾರಿಂದ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಖಂಡಿತ ಮಹೇಂದ್ರ ಸದಾಶಿವನು, ನಾನು ಅಡ್ವೈಸರಿ ಕಮಿಟಿ ಮೆಂಬರ್ ಆಗಿ ಸ್ವಸ್ತಿ ಫೌಂಡೇಶನ್ಗೆ ವಾಲಂಟಿಯರಿಂಗ್ ಮಾಡ್ತಾಯಿದ್ದೀನಿ. ಮುರುಗನ್ ಸಾರು ತುಂಬ ಶ್ರಮಪಟ್ಟಿದ್ದಾರೆ ಇದಕ್ಕೆ. ನಾವು ಅವ್ರು ಹೇಳ್ದಂಗೆ ಒಂದು ಮರ ಬೆಳಿಬೇಕಂದ್ರೆ ಸೀಡ್ ಬೇಕು, ಆ ಸೀಡ್ ಹಾಕಿ ಮರ ಬೆಳೆದಿದೆ. ಈ ಪ್ರತಿಭೆ ನೋಡಿದ್ರೆ ಮಕ್ಕಳಲ್ಲಿ ಎಷ್ಟು ಪ್ರತಿಭೆ ಇದೆ ಅಂದರೆ ಇನ್ನೂ ಪ್ರೋತ್ಸಾಹ ಬರಬೇಕು. ಅವರಲ್ಲಿರೋ ಟ್ಯಾಲೆಂಟು, ಆ ಕ್ರಿಯೇಟಿವಿಟಿ, ಅವ್ರ ಎಫರ್ಟ್ಸು ನಿಜವಾಗ್ಲೂ ಅವ್ರಿಗಿರೋ ಸ್ಕಿಲ್ಲು ಅವ್ರಿಗೇನಂದರೆ ಸಪೋರ್ಟ್ ಬೇಕು, ಎನ್ಕರೇಜ್ಮೆಂಟು, ಸಪೋರ್ಟು ಇದ್ದರೆ ಇನ್ನೂ ಬೆಳೀಲಿ. ನಮ್ಮ ಮುರುಗನ್ ಸರ್ ಇನ್ನೂ ಶಕ್ತಿ ಕೊಡಲಿ. ಧನ್ಯವಾದಗಳು ಸರ್, ಎಲ್ಲರಿಗೂ ಧನ್ಯವಾದ. 1 ವರ್ಷದಿಂದ ಮುರುಗನ್ ಸರ್ ಜೊತೆ ಕೆಲಸ ಮಾಡ್ತೀವಿ. ಮೇನ್ಲಿ ನಮ್ದು ಏನಂದರೆ ಹ್ಯಾಕ್ ಸಸ್ಟೈನ್ ಮಾಡೋದು. ಓಕೆ, ಯಾಕಂದರೆ ಡೋನರ್ಸ್ ಮೇಲೆ ಡಿಪೆಂಡ್ ಆಗ್ತಾ ಇದ್ದೀವಿ. ಸೊ ಗೌರ್ಮೆಂಟಿಂದ ಹೇಗೆ ಸಪೋರ್ಟ್ ಒಂದು ರೋಡ್ ಮ್ಯಾಪ್ ಥರ ಮಾಡ್ತಾ ಇದ್ದೀವಿ. ಅದೇ ಕೇಳಿದೆ ನಿಮಗೆ, ಗೌರ್ಮೆಂಟಿಂದ ಏನೋ ಸಹಾಯಧನ ಬರುತ್ತೆ ನಿಮಗೆ? ಸಪೋರ್ಟ್ ಮಾಡೋದು ಏನೋ ಒಂದು ಮಿನಿಮಮ್ ಬೇಕಾಗುತ್ತೆ. ಅಂದರೆ ಒಂದು ಇನ್ಫ್ರಾಸ್ಟ್ರಕ್ಚರ್, ಒಂದು ಬಿಲ್ಡಿಂಗ್ ನಮ್ಮದೇ ಈಗೇನು ಇಲ್ಲ ಅಲ್ಲ, ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಇದರಲ್ಲಿ ಅಲ್ಲಿ ಕೇಳಿದಾಗ ನಿಮಗೆ ಗೊತ್ತಲ್ಲ ಮೆಥಡಾಲಜಿ ಏನು ನನಗೆ ಇಂಪ್ರೆಸ್ ಆಗೋದು ಅಂದರೆ
PAHD ಅಂತಾರೆ, ಥಿಯೇಟರ್ ಆರ್ಟ್ಸ್ ಫಾರ್ ಹೊಲಿಸ್ಟಿಕ್ ಡೆವಲಪ್ಮೆಂಟ್. ಇದು ಪ್ರೂವನ್ ಮೆಥಡಾಲಜಿ. ಇಂಥ ಮಕ್ಕಳಿಗೆ ಈ ಥರ ಒಂದು ಚಾನ್ಸ್ ಕೊಟ್ಟರೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ನಮ್ಮ ಏಮ್ ಅಂದರೆ ಇವ್ರನ್ನ ನಮ್ಮ ಸಮಾಜಕ್ಕೆ ಸೇರಿಸ್ಬೋದಾಗಿದೆ. ಸೆಪ್ರೇಟಾಗಿ ನೋಡಬಾರ್ದು, ನಾವು ಸೆಪ್ರೇಟಾಗಿ ನೋಡ್ತೀವಿ. ಹೇಗೆ ಇವ್ರನ್ನ ಸಮಾಜಕ್ಕೆ ಸೇರಿಸೋದು ಅಂತ ಇದು ಒಂದು ಉದ್ದೇಶ ನಾನು